ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೈಫ್ ಸಫಾರಿ ವಿತ್ KNP. ಸೊ ಇವತ್ತು ನಾನು ವಿನ್ನಿ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋದಿಕ್ಕೆ ಹೋಗ್ತಾ ಇದ್ದೀವಿ, ಗಿಫ್ಟ್ ತೊಗೊಂಬರೋದಕ್ಕೆ ಮಮ್ಮಿಗೆ. ಸೊ ಏನು ತರೋದಕ್ಕೆ ಹೋಗ್ತಾ ಇದ್ದೀವಿ? ಮೊಬೈಲ್. ಓಕೆ, ಮೊಬೈಲ್ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಗೊತ್ತಿಲ್ಲ, ನಾವು ಸುಮ್ಮನೆ ಹೊರಗಡೆ ಹೋಗಿ ಬರ್ತೀವಿ, ಹಾಗೆ ಏನಾದ್ರು ಶೂಟ್ ಮಾಡ್ಕೊಂಡು ಬರ್ತೀವಿ ಅಂದ್ಕೊಂಡು ಸ್ಟೋರಿ ಹೇಳ್ಕೊಂಡು ಬಂದಿದ್ದೀವಿ ಏನೇನೋ. ಸೊ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಏನಕ್ಕೆ ಅಂತ ಬಂದಿರೋದು ಅಂತ. ಹೋಗ್ಬೇಕಾದ್ರೆ ತೊಗೊಂಡೋಗಿ ಕೊಡ್ತೀವಿ. ಈ ಪ್ಲ್ಯಾನ್ ಇತ್ತು ಬೆಳಗ್ಗೆಯಿಂದನೂ, ಯಾವುದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಎಲ್ಲ ಇವರು ಸರ್ಫ್ ಮಾಡಿ ನೋಡಿದ್ದಾರೆ. ಸೊ ಫೈನಲಿ ಒಂದು ಮಾಡೆಲ್ ನಂಬರ್ನ ಇದನ್ನೇ ತೊಗೊಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೊ ನೋಡಬೇಕು ಇಲ್ಲಿ ಯಾವ ಶಾಪ್ ಇದೆ ಅಲ್ಲಿ ಎಲ್ಲ ಹುಡುಕಿ, ಇಫ್ ಅದೇ ಪರ್ಟಿಕ್ಯುಲರ್ ಮಾಡೆಲ್ ನಂಬರ್ ನಮಗೆ ಬೇಕು ಸಿಕ್ಕಿದ್ರೆ ತೊಗೊಂಡೋಗ್ತೀವಿ, ಸರ್ಪ್ರೈಸ್ ಕೊಡ್ತೀವಿ. ಅವ್ರ ರಿಯಾಕ್ಷನ್ ಕೂಡ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡಿ. ಯಾವುದು ಅನ್ನೋದು ನನಗೂ ಗೊತ್ತು, ಬಟ್ ಅದರಲ್ಲೆಲ್ಲ ಇವ್ರಿಗೆ ತುಂಬ ನಾಲೆಜ್ ಜಾಸ್ತಿ, ಟೆಕ್ನಿಕಲ್ ಆ ಥರ ಎಲ್ಲ ಇವ್ರಿಗೆ ಸ್ವಲ್ಪ ನಾಲೆಜ್ ಜಾಸ್ತಿ. ನನಗದೆಲ್ಲ ಇಂಟ್ರೆಸ್ಟ್ ಇಲ್ಲ, ಅಷ್ಟು ಇಲ್ಲನೇ ಗೊತ್ತಿಲ್ಲ, ಇಂಟ್ರೆಸ್ಟು ಇಲ್ಲ. ಸೊ ನಮ್ಮ ಮನೇಲಿ ಏನೇ ಗ್ಯಾಜೆಟ್ಸ್, ಏನೇ ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೊಳೋದಾದರೂ ಫಸ್ಟ್ ಇವರು ತುಂಬ ಪರ್ಟಿಕ್ಯುಲರ್ ಆಗಿ ಅದು ನೋಡ್ಕೋದು ಇದು ನೋಡ್ಕೋದು, ರಿವ್ಯೂಸ್ ಏನು ಅದೇನು ಇದೇನು ಅಂತೆಲ್ಲ ಒಂದು ಏನಂತಾರೆ, ಒಂದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಇದನ್ನೇ ತೊಗೊಳ್ಳೋಣ ಅಂತ ಇವ್ರು ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ಬೈ ಮಾಡ್ತೀವಿ. ಅದೇ ರೀತಿ ಇದು ಕೂಡ ಅಲ್ವಾ? ಓಕೆ, ಹೋಗೋಣ. ವಿನ್ನಿ ಚೂಸ್ ಮಾಡಿರೋ ಬ್ರ್ಯಾಂಡ್ ಬಂದು OnePlus ಅವ್ರದ್ದು. ಸೊ ಫಸ್ಟ್ಲಿ ನಾವು OnePlus ಔಟ್ಲೆಟ್ಟಿಗೆ ವಿಸಿಟ್ ಮಾಡಿದ್ವಿ. ಹೋಪ್ಫುಲಿ ನಮಗೆ ಆ ಮಾಡೆಲ್ ನಂಬರ್ ಸಿಗುತ್ತೆ, ಅವರಲ್ಲಿ ಸ್ಟಾಕ್ ಇರುತ್ತೆ, ಅವೈಲೇಬಲ್ ಇರುತ್ತೆ ಅಂತ ನಾವು ಹೋದ್ವಿ, ವಿಚಾರಿಸಿದ್ವಿ. ಸೊ ಅವ್ರು ಹೇಳಿದ್ರು ಆ ಪರ್ಟಿಕ್ಯುಲರ್ ಮಾಡೆಲ್ ಸ್ಟಾಪ್ ಆಗಿದೆ, ಪ್ರೊಡಕ್ಷನ್ ಸ್ಟಾಪ್ ಆಗಿದೆ. ಸೊ ನಮ್ಮ ಹತ್ರ ಅದು ಪೀಸ್ ಇಲ್ಲ ಅಂತ ಹೇಳಿದ್ರು. ವಿ ಜಸ್ಟ್ ಟ್ರೈ ಟು ಗೆಟ್ ಇಟ್ ಸಮ್ಹೌ. ಅದನ್ನು ನಾವು ಎಲ್ಲಾದರೂ ಬೇರೆ ಸ್ಟೋರ್ಸಲ್ಲಿ ಇದ್ದರೆ ಅಟ್ಲೀಸ್ಟ್ ಒಂದು ಪೀಸ್ ಇದ್ದರೆ ನಮಗೆ ತರಿಸ್ಕೊಡೋಕ್ಕಾಗುತ್ತಾ ಅಂತೆಲ್ಲ ವಿನ್ನಿ ವಿಚಾರಿಸಿದ್ರು. ಬಟ್ ಇಟ್ ವಾಸ್ ಅನ್ಫಾರ್ಚುನೇಟ್ಲಿ ನಾಟ್ ಅವೈಲೇಬಲ್. ಸೊ ನಮಗೆ ಈ ಶಾಪಲ್ಲಿ ನಮಗೆ ಸಿಗಲಿಲ್ಲ. ಸೊ ನೆಕ್ಸ್ಟ್ ನಾವು ಹೋಗಬೇಕು, ತಿರ್ಗಾ ಇನ್ನೊಂದು ಶಾಪಲ್ಲಿ ಹುಡುಕಬೇಕು. ಸೊ ನೆಕ್ಸ್ಟ್ ಇವಾಗ ನಾವು ಪೈ ಎಲೆಕ್ಟ್ರಾನಿಕ್ಸ್ ಶಾಪಿಗೆ ಹೋಗ್ತಾ ಇದ್ದೀವಿ. ಹೋಪ್ಫುಲಿ ಅಲ್ಲೂ ಸಿಗುತ್ತೆ ಅಂತ ಹೋದ್ವಿ, ಬಟ್ ನಮಗಲ್ಲೂ ಸಿಗಲಿಲ್ಲ ಮಾಡೆಲ್ ನಂಬರ್. ನಾನಂತೂ ತುಂಬ ವರ್ಸ್ಟ್ ರೋಡ್ ಕ್ರಾಸ್ ಮಾಡೋದ್ರಲ್ಲಿ, ಲಿಟ್ರಲಿ ನನಗೆ ಸ್ವಲ್ಪ ಐ ವಿಲ್ ಬಿ ನರ್ವಸ್. ಗಾಡಿಗಳೆಲ್ಲ ಫುಲ್ ರಶ್ ಆಗಿ ಬಂದರೆ ನನಗೆ ಸ್ವಲ್ಪ ಟೆನ್ಷನ್ ಆಗೋಗುತ್ತೆ. ಸೊ ಈ ಕಡೆನೇ ಪಾರ್ಕ್ ಮಾಡಿದ್ವಿ ಕಾರ್ನ, ಆ ಕಡೆ ಹಾಗೆ ರೋಡ್ ಕ್ರಾಸ್ ಮಾಡಿಕೊಂಡು ವಿನ್ನಿ ಆಡ್ಕೊತಾ ಇದ್ರು, ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ ಎಷ್ಟೊತ್ತು ಇದು ಮಾಡ್ತೀಯ ಅಂತ. ಸೊ ನಾವು ಅಲ್ಲಿ ಹೋದ್ವಿ, ವಿಚಾರಿಸಿದ್ವಿ, ಒಂದು ಪೀಸ್ ಇತ್ತು ಅಂತ ಅಂದರು, ಆಮೇಲೆ ಅದೂ ಇಲ್ಲ ಅಂತ ಅಂದರು. ಏನೋ ವಿಚಾರಿಸಿ ಇತ್ತು ತಿರ್ಗಾ ಇಲ್ಲ ಅಂದರು. ಸೊ ಇಟ್ ವಾಸ್ ಲೈಕ್ ನೋ, ವಿ ಡಿಡ್ಂಟ್ ಗೆಟ್ ದೇರ್ ಆಲ್ಸೋ. ಸೊ ಸೆಕೆಂಡ್ ಶಾಪ್ ಕೂಡ ಫ್ಲಾಪ್ ಆಯ್ತು ಅಲ್ಲಿಗೆ. ಸೊ ನೆಕ್ಸ್ಟ್ ನಾವು ಪೂರ್ವಿಕಾ ಮೊಬೈಲ್ಸ್ಗೆ ಹೋಗೋಣ, ಮೇ ಬಿ ಅಲ್ಲಿ ನಮಗೆ ಸಿಗುತ್ತೆ ಅಂತ. ಇನ್ನೇನು ಮಾಡೋದು, ಎಲ್ಲ ಕಡೆ ಟ್ರೈ ಮಾಡಿಬಿಡೋಣ ಅಂತ ವಿ ಟ್ರೈಡ್ ಆರ್ ಮ್ಯಾಕ್ಸ್. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಹಶು ಆಗ್ತಿತ್ತು, ತುಂಬ ಓಡಾಡ್ತಿದ್ವಿ ಎಲ್ಲ, ಮೈಂಡಿಗೂ ತುಂಬ ಕೆಲಸ ಕೊಟ್ಟಿದ್ವಿ ಎಲ್ಲ. ಆಬ್ವಿಯಸ್ಲಿ ಬೇಗ ಡೈಜೆಷನ್ ಆಗುತ್ತೆ, ಮೆಟಬಾಲಿಸಮ್ ಫಾಸ್ಟ್ ಇರುತ್ತೆ. ಸೊ ಚಾಟ್ಸ್ ತಿನ್ನೋಣ ಅಂತ ನಾವು ಮಹಾಲಕ್ಷ್ಮಿ ಚಾಟ್ ಸೆಂಟರಿಗೆ ಬಂದ್ವಿ. ದಿಸ್ ವಾಸ್ ಅವರ್ ಫಸ್ಟ್ ಟ್ರೈ ಹಿಯರ್. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅಥೆಂಟಿಕೇಟ್ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಅವರು ಚಾಟ್ಸ್ ಎಲ್ಲ ಅವ್ರು ಪ್ರಿಪೇರ್ ಮಾಡೋದೆಲ್ಲ ನೋಡಿದ್ರೇ ಆ ಥರ ಅನ್ನಿಸ್ತಿತ್ತು. ಸೇವ್ ಪುರಿ ತಿಂದ್ವಿ ನಾವು ಅಲ್ಲಿ, ತುಂಬ ಚೆನ್ನಾಗಿತ್ತು. ಹಾಗೆ ಪಾನಿಪುರಿ ಕೂಡ, ಮಸಾಲೆ ಪುರಿ ಕೂಡ ನಾವು ಪಾರ್ಸಲ್ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್, ಯು ಕ್ಯಾನ್ ಟ್ರೈ ದೇರ್. ಸೊ ಫೈನಲಿ ಇವಾಗ ನಾವು ರಿಲಯನ್ಸ್ ಡಿಜಿಟಲ್ಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಕಡೆ ಟ್ರೈ ಮಾಡಿದ್ವಿ, ಇದು 4ನೇ ಶಾಪ್ ನಾವು ವಿಸಿಟ್ ಮಾಡ್ತಾ ಇರೋದು ಇನ್ ಸರ್ಚ್ ಆಫ್ ದಟ್ ಪರ್ಟಿಕ್ಯುಲರ್ ಮಾಡೆಲ್. ಹೋಪ್ಫುಲಿ ನಮ್ಗೆ ಅಲ್ಲಿ ಸಿಕ್ಕಿದ್ರೆ ತೊಗೊಳ್ಳೋದು, ಇಲ್ಲ ಅಂದರೆ ಬೇರೆ ಮಾಡೆಲ್, ಬೇರೆ ಬ್ರ್ಯಾಂಡ್ಗೆ ನಾವು ಚೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಾವೀಗ ರಿಲಯನ್ಸ್ ಡಿಜಿಟಲ್ಗೆ ಹೋಗ್ತಾ ಇದ್ದೀವಿ. ಎಕ್ಸಾಂಪಲ್ ನಿಮಗೆ ಕಲರ್ ಪೋರ್ಟ್ರೇಟ್ ಅಂತ ಇದೆ ಒಂದು ಆಪ್ಷನ್, ಬ್ಲೂ ಕಲರ್ ಮಾತ್ರ ಅಂದರೆ
ನಾವು ಬೆಳಗ್ಗೆ ಒಂದ್ಸಾರಿ ರಿಲಯನ್ಸ್ ಡಿಜಿಟಲ್ನ ವಿಸಿಟ್ ಮಾಡಿದ್ವಿ. ನಾವು OnePlusಲ್ಲಿ Nord CE2 ಅನ್ನೋ ಮಾಡೆಲ್ನ ಚೂಸ್ ಮಾಡಿದ್ವಿ. ಲೇಟರ್ ಮನೆಗೆ ಹೋದ್ಮೇಲೆ ವಿನಿ ಸ್ವಲ್ಪ ಅದ್ರ ಬಗ್ಗೆ ಇನ್ ಡೀಟೇಲ್ ಸರ್ಫ್ ಮಾಡಿದಾಗ ಸ್ವಲ್ಪ ಬ್ಯಾಡ್ ಇಂಪ್ರೆಷನ್ ಇತ್ತು ಆ ಪರ್ಟಿಕ್ಯುಲರ್ ಮಾಡೆಲ್ ಮೇಲೆ. ಸೊ ನಾವು ಅದು ಬೇಡ ಅಂತ ನಾವು OnePlusಲ್ಲಿ ಇನ್ನೊಂದು ಮಾಡೆಲ್, ಅದ್ರ ಪ್ರೀವಿಯಸ್ ಮಾಡೆಲ್ನ ನಾವು ಹುಡ್ಕೊಂಡು ಬಂದಿದ್ದು. ಸೊ ಅದು ಇರಲಿಲ್ಲ ಇಲ್ಲಿ. ಬಟ್ ನಾವೀಗ ಚೂಸ್ ಮಾಡಿದ್ದು ಓಪೋ ಬ್ರ್ಯಾಂಡಿಂದು ಓಪೋ ರೀನೋ 7 ಸೀರೀಸ್. ಇದನ್ನು ನಾವು ಇಲ್ಲಿ ಚೂಸ್ ಮಾಡಿದ್ವಿ. ಇವರ ಹೆಸರು ಬಂದು ಅಲ್ಹಾನ್ ಖಾನ್ ಅಂತ. ಇವನ್ ಈಸ್ ಅ ಯೂಟ್ಯೂಬರ್ ಅಂತೆ. ನಮಗೆ ಗೊತ್ತಿರಲಿಲ್ಲ. ಲೇಟರ್ ಮಾತಾಡ್ತಾ ನಮಗೆ ಗೊತ್ತಾಯಿತು ಅವರು ಕೂಡ ಒಬ್ರು ಯೂಟ್ಯೂಬರ್ ಅಂತ. ಈಸ್ ವೆರಿ ನಾಲೆಜಬಲ್. ನಮಗೆ ತುಂಬ ಇಂಪ್ರೆಸ್ ಆಯಿತು ದ ವೇ ಹಿ ಎಕ್ಸ್ಪ್ಲೇನ್ಡ್ ಅಸ್ ಬೇಸ್ಡ್ ಆನ್ ಅವರ್ ನೀಡ್ಸ್. ನಮ್ಮ ರಿಕ್ವೈರ್ಮೆಂಟ್ಸ್ ಏನು ಅಂತ ಕೇಳಿ ಅವ್ರು ನಮಗೆ ಈ ಮಾಡೆಲ್ ನೋಡಿ ಇದು ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕನಂಗಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿ ಅವರು ಅಪ್ರೋಚ್ ಮಾಡಿದ್ರಲ್ಲ, ಇಟ್ ವಾಸ್ ರಿಯಲಿ ಟೂ ಗುಡ್. ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊಬೈಲ್ ತಗೊಂಡ್ವಿ ಫೈನಲಿ. ಈಗ ಟೈಮ್ ಎಷ್ಟು? ಟೈಮ್ ನೋಡಿ 9:40 ಆಗಿರ್ಬೇಕು. 9:44 ಇವಾಗ ಟೈಮು. ಸಾರಿ 9:44. ಯಪ್ಪ ಹುಡುಕಿ ಫೈನಲಿ ವಿನ್ನಿಗೆ ಇಷ್ಟ ಆಗಂಗೆ ನಮ್ಮ ಏನಂತಾರೆ ಸ್ಪೆಸಿಫಿಕೇಶನ್ಗೆ ಬೇಕಾಗಿರೋ ಹಂಗೆ ನಮಗೆ ಸಿಕ್ತು. ಸೊ ಅವ್ರಿಗೆ ಗೊತ್ತಿಲ್ಲ ನಾವು ತಗೊಂಡು ಹೋಗ್ತಿರೋದು. ನೋಡೋಣ ಏನು ರಿಯಾಕ್ಷನ್ ಕೊಡ್ತಾರೆ, ಬೈತಾರ, ಏನು ಮಾಡ್ತಾರೆ ಅನ್ನೋದನ್ನ ನೋಡೋಣ ಈಗ. ಸಾಕಾಯ್ತು ಫುಲ್ಲು. ಓಡಾಟ ಜೋರ ಫುಲ್ MG ರೋಡ್ ಎಲ್ಲ ಹೋಗಿ ಚೆನ್ನಾಗಿ ಓಡಾಡ್ಕೊಂಡು ಬಂದ್ವಿ. ಎಷ್ಟೊತ್ತಿಗೆ ನಾವು ಹೋಗಿದ್ದು? 7 ಗಂಟೆಗ 7:15 ಆಗಿತ್ತು ಅನ್ಸುತ್ತೆ. ಕಾಲು ಒಂದ್ ಕಡೆ ಪಾರ್ಕ್ ಮಾಡ್ಬಿಟ್ಟು ಸುಮ್ಮನೆ ಓಡಾಡ್ತೀವಿ. ಹಂಗೆ ಹೋಗಿ ಮಹಾಲಕ್ಷ್ಮಿ ಅಲ್ಲಿ ಮಸಾಲೆ ಪುರಿ ಇದು ಸೇವ್ ಪುರಿ ತಿನ್ಕೊಂಡು ಬಂದಿದ್ದು. ಮಹಾಲಕ್ಷ್ಮಿ ಚೆನ್ನಾಗಿತ್ತಾ? ರಶ್ MG ರೋಡ್, ಜನ ಜಾಸ್ತಿ, ಕ್ರೌಡೆಡ್ ಇತ್ತು. ಮಹಾಲಕ್ಷ್ಮಿ ಅಲ್ಲಿ ಚಾಟ್ ಸಿಗೋಣ ಅಂತ ಓಡಾಡ್ತಾ ಇದ್ವಿ. ಯಾಕೋ ಎಲ್ಲ ಖಾಲಿ ಅಂದ್ರು. ಈಗ ಮಹಾಲಕ್ಷ್ಮಿ ಅಲ್ಲೇ ಇತ್ತಲ್ಲ, ಸೊ ಅಲ್ಲೇ ತಗೊಂಡು ಸೇವ್ ಪುರಿ ತಿಂದ್ವಿ. ಹಾಗೆ ಇದನ್ನ ಮಸಾಲೆ ಪುರಿ ಪಾರ್ಸೆಲ್ ತಂದ್ವಿ. ಮೊಬೈಲ್ ತಗೊಂಡೋಗ್ಲಿಲ್ವಾ ರೆಡಿ ಮಾಡ್ಸಕ್ಕೆ? ತಗೊಂಡು ಹೋಗಿದ್ದೆ, ಪ್ರಾಬ್ಲಮ್ ಆಗೈತಿ. ಮತ್ತೆ ಅವರು ಮಾಡ್ಕೊಟ್ರಲ್ಲ ರೆಡಿ ಮಾಡಿದ್ರು, ತಿರ್ಗಾ ರೀಸ್ಟಾರ್ಟ್ ಆಗುತ್ತೆ. ಏನಂದ್ರಿ ಈಗ? ಅದನ್ನೇ ಔಟ್, ಅದು ಸ್ಪೇಸ್ ಸಿಗಲ್ಲ, ರೆಡಿ ಆಗೋ ಡೌಟ್ ಒಂದು. ನಾನೇ ರೆಡಿ ಮಾಡ್ಕೊಡ್ತೀನಿ ಅದ್ರ ಮೊಬೈಲ್. ಹೊಸದೇ ಕೊಡ್ಸಿ, ಏನಕ್ಕೆ ಇದನ್ನು ಕೊಡ್ತೀರಾ? ಹ್ಯಾಂಡ್ ಬ್ಯಾಗ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಸರನಾ? ಅಲ್ಲಿ ಹೋಗೋದು ಸ್ವಲ್ಪ ಭಯ, ಕತ್ಲೆ ಇರೋದಕ್ಕೆ. ಎಲ್ಲಿ? ಅಲ್ಲಿ ಮಮ್ಮಿ ಹಾಗೂ ಪಪ್ಪಂಗೆ ಸ್ವಲ್ಪ ಕೂಡ ಕ್ಲೂ ಇರಲಿಲ್ಲ ನಾವು ಈ ರೀತಿ ಮೊಬೈಲ್ ತಂದಿದ್ದೀವಿ ಅನ್ನೋದು. ಅದು ಇದು ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇದ್ವಿ ನಾವು. ನೋಡಿ ಅವ್ರ ರಿಯಾಕ್ಷನ್ ಈಗ ಹೇಗಿರುತ್ತೆ ಅಂತ. ಸೊ ಬ್ಯಾಗ್ ಕಾರಲ್ಲಿ ಮತ್ತೆ ಬಂದಿದೆ, ತಂದೆ. ಸರ್ಪ್ರೈಸ್! ಏನು ಸರ್ಪ್ರೈಸು? ಏನದು? ಸೊ ನಾವ್ ಎಲ್ಲಿಗೆ ಹೋಗಿದ್ವಿ ನೋಡಿ. ಓಪೋ ಕಾಂಬಿನೇಷನ್ ಯಾಕೆ ತರಕ್ಕೆ ಸುಮ್ಮನೆ ಇದರ ಅನ್ಬಾಕ್ಸಿಂಗ್ ವಿನಿ ಮಾಡ್ತಾರೆ, ರಿವ್ಯೂ ಹೇಳ್ತಾರೆ.
ಸೊ ಈ ಮೊಬೈಲ್ ತೊಗೊಬೇಕಾದ್ರೆ ನಮ್ಗಲ್ಲಿ ಒಬ್ರು ಯೂಟ್ಯೂಬರ್ ಕೂಡ ಸಿಕ್ಕಿದ್ರು. ಸೊ ಟೆಕ್ನಿಕಲ್ ಇದರಲ್ಲಿ ಅವರು ರಿವ್ಯೂ ಮಾಡ್ತಾರಂತೆ. ಬಟ್ ಈಗ ಅವ್ರು ಮಾಡ್ತಾ ಇಲ್ಲ, ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ಅವ್ರಿಗೆ ಮಾಡ್ತಾ ಇಲ್ಲ. ನೋಡೋಣ ಹೇಗಿದೆ ಏನು ಅನ್ನೋದು ವಿನಿ ಹೇಳ್ತಾರೆ ನಿಮಗೆ. ಅನ್ಬಾಕ್ಸ್ ಮಾಡ್ಕೊಂಡು ಇದು ಫೋನ್ ಬಂದು ಈ ಥರ ಇದೆ. ಸೊ ಫಸ್ಟ್ ಇದ್ದಿದ್ದು ಫೋನ್ ಇದು HTC. ಸೊ HTC ಇಂದ ಈಗ ಒಪ್ಪೋಗೆ ಹೋಯ್ತು. ನೋಡಿ, ನಾವು ಈ ಕಲರ್ನ ಚೂಸ್ ಮಾಡಿದ್ದೀವಿ, ಸ್ಟಾರ್ ಟ್ರೈಲ್ಸ್ ಬ್ಲೂ ಅಂತ. ಸೊ ಇದು ಟ್ರೆಂಡಿಂಗ್ ಆಗಿ ನಡೀತಿದೆ ಈ ಶೇಡ್ ಕಲರು. ಸೊ ನಿಮಗೂ ಕೂಡ ಈ ಶೇಡ್ ಇಷ್ಟ ಆಯ್ತಾ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಯ್ತಾ ಫೋನು? ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಆಯ್ತಾ? ಕಲರ್ ಇಷ್ಟ ಆಯ್ತು. ಕಲರ್ ಸೂಪರ್ ಆಗಿದೆ. ಕಲರು ವಿನ್ನಿ ಸೆಲೆಕ್ಟ್ ಮಾಡಿದ್ವಿ. ಹೌದಾ? ಇನ್ನೊಂದು ಅದು ಡಾರ್ಕ್ ಬ್ಲೂನು, ಅದು ಡಾರ್ಕ್ ಒಂಥರ ಡ್ಯೂಯಲ್ ಶೇಡ್ ಇನ್ನೊಂದು ಯಾವುದೋ ಇತ್ತು. ಬಟ್ ಅದಕ್ಕಿಂತ ಇದು ಫಾಸ್ಟ್ ಮೂವಿಂಗ್ ಅಂತ ಒಂದು ಇದು ಕೊಟ್ಟಿದ್ದು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಮೊಬೈಲ್ ತಗೊಂಡ್ರೆ ಯಾರು ಖುಷಿ ಆಗಲ್ಲ. ಗಿಫ್ಟ್ ಬಂದ್ ಬೇರೆ. ಡ್ಯುಯಲ್ ಕ್ಯಾಮ್ರಾ. ಡ್ಯೂಯಲ್ ಅಲ್ಲ, ಟ್ರಿಪಲ್ ಕ್ಯಾಮ್ರಾ. ಸೊ ಇದು ಸ್ಪೆಸಿಫಿಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ರು ಎಕ್ಸ್ಪ್ಲೈನ್ ಮಾಡಿದ ರೀತಿ, ಅವರು ಎಕ್ಸ್ಪ್ಲೈನ್ ಮಾಡಿದ ರೀತಿ ತುಂಬಾ ಇಷ್ಟ ಆಯ್ತು. ಏನಂತಾರೆ, ಸ್ಪೆಸಿಫಿಕೇಶನ್ ಎಲ್ಲ ಇದು ಬ್ರೀಫ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ನಾವು ಮಾಡಿದ್ರು. ಆಕ್ಚುಲಿ ಹುಡ್ಕೊಂಡು ಹೋಗಿದ್ದು ಇನ್ನೊಂದು ಮಾಡೆಲ್ನ ಅಲ್ವಾ? ಯಾವ ಮಾಡೆಲ್? ಆಕ್ಚುಲಿ OnePlus Nord 2 ತಗೊಬೇಕು ಅಂತ ಹೋಗಿದ್ದು. ಆ ಮಾಡೆಲ್ ನಂಬರ್ ಆಕ್ಚುಲಿ ಸ್ಟಾಪ್ ಆಗಿದೆಯಂತೆ. ಸೊ ಅದಕ್ಕಿಂತ ಕಂಪ್ಯಾರಿಟಿವ್ಲಿ ಈಗ ಕರೆಂಟ್ ಟ್ರೆಂಡಿಂಗ್ ಮೊಬೈಲ್ ಅಂದ್ಬಿಟ್ಟು ಇದು ಇಷ್ಟ ಆಯಿತು. ಸೊ ಇದನ್ನ ಚೂಸ್ ಮಾಡಿ ತಗೊಂಡ್ಬಂದ್ವಿ. ನಾವು ಎಷ್ಟು ಅಂಗಡಿಗೆ ಹೋಗಿದ್ದು, ಎಷ್ಟು ಶಾಪ್ಸ್ಗೆ ಹೋಗಿತ್ತು ಆ ಮೊಬೈಲ್ ಹುಡುಕೊಂಡು? ಆಕ್ಚುಲಿ ಒಂದು 6 or 7 ತುಮಕೂರಲ್ಲಿ ಇರೋ ಶೋರೂಮ್ಸ್, ಸಂಗೀತ Nord 2 ಬೇಕು ಅಂತಾನೆ ಪರ್ಟಿಕ್ಯುಲರ್ ಆಗಿ ಸರ್ಚ್ ಮಾಡಿ ಮೊಬೈಲ್ ಶೋರೂಮ್ಸ್ ಎಲ್ಲದಕ್ಕೂ, ಡಿಜಿಟಲ್ ಶೋರೂಮ್ಸ್ ಎಲ್ಲದಕ್ಕೂ ಹೋದ್ವಿ. ಎಲ್ಲದಲ್ಲೂ ಕೇಳಿದ್ವಿ, ಆ ಮಾಡೆಲ್ ಇಲ್ಲ, ಸ್ಟಾಪ್ ಆಗಿದೆ ಅಂತ ಅಂದ್ರು. ಇದೇ ತರ್ಸೋದಕ್ಕೆ ಲೇಟ್ ಆಗುತ್ತೆ ಅಂದ್ರು. ತುಂಬಾ ಶಾಪಲ್ಲಿ ಇಲ್ಲ ಅಂತ ಅಂದ್ರು. ಸೊ ಅಲ್ಲಿ ಬೇಜಾರಾಯ್ತು ನಮ್ಗೆ. ಆಲ್ಮೋಸ್ಟ್ ಅವಾಗಲೇ 9 o'clock ಆಗಿತ್ತು ಅನ್ಸುತ್ತೆ. ಬೇಜಾರಾಯ್ತು. ಸೊ ಓಕೆ ಅಂತ ಲಾಸ್ಟ್ ಟ್ರೈ ಅಂದ್ಬಿಟ್ಟು ನಾವು ಮೊಬೈಲಲ್ಲಿ ಇವ್ರು ನೋಡಿದ್ರು ಅನ್ಸುತ್ತೆ ಅಲ್ವಾ, ಸ್ಟಾಕ್ ಇದೆ ಅಂತ ಬಂತು. ಸೊ ರಿಲಯನ್ಸ್ಗೆ ಹೋದ್ವಿ. ರಿಲಯನ್ಸಲ್ಲಿ ಚೆಕ್ ಮಾಡಿದ್ರೆ ಅಲ್ಲೆಲ್ಲೋ ಬೇರೆ ಕಡೆ 500 ಸ್ಟೋರ್ಸ್ ಇರುತ್ತೆ ನಮ್ಮದು. ಸೊ ಅಲ್ಲೆಲ್ಲೋ ಇರುತ್ತೆ ಒಂದು ಶಾಪಲ್ಲಿ, ಅದನ್ನು ನಾವು ಬರೀ 1 ಪೀಸಿಗೆ ತರಿಸ್ಕೊಡೋಕ್ಕಾಗಲ್ಲ ಅಂದರು. ಸೊ ಅಲ್ಲೂ ಕೂಡ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಅದೇ ಟೈಮ್ಗೆ ಅಲ್ಹಾನ್ ಖಾನ್ ಗೊತ್ತಿಲ್ಲ ಕರೆಕ್ಟಾಗಿ ಹೆಸರು. ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಯುವರ್ ನೇಮ್ ತಪ್ಪಾಗಿ ಏನಾದ್ರು ಪ್ರೊನೌನ್ಸ್ ಮಾಡ್ತಿದ್ರೆ ಐ ಆಮ್ ರಿಯಲಿ ಸಾರಿ. ಅವ್ರ ಹೆಸರು ನಂಗೆ ಗೊತ್ತಾಗಲಿಲ್ಲ. ಸೊ ಅವರು ನಮಗೆ ಈ ಮೊಬೈಲ್ ತೋರಿಸಿದ್ರು, ಸಜೆಸ್ಟ್ ಮಾಡಿದ್ರು, ನೀವು ಈ ಸ್ಪೆಸಿಫಿಕೇಶನಲ್ಲಿ ನೋಡ್ತಿದ್ರೆ ನೀವು ಈ ಮೊಬೈಲ್ಗೆ ಯು ಕ್ಯಾನ್ ಗೋ ಫಾರ್ ದಿಸ್ ಅಂತ. ಇದು ಪ್ರತಿಯೊಂದೊಂದು ಕೂಡ ತುಂಬ ಡೀಟೇಲ್ ಆಗಿ ನಮಗೆ ಅರ್ಥ ಆಗೋಂಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ವಿ ಆರ್ ವೆರಿ ಪ್ಲೀಸ್ಡ್ ಬೈ ಹಿಸ್ ಎಕ್ಸ್ಪ್ಲನೇಷನ್. ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಹೌದು, ತುಂಬಾ ಇಷ್ಟ ಆಯ್ತು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಇದನ್ನು ವಿನಿ ಎಲ್ಲ ವಿಡಿಯೋಸ್ದು ಫೋಟೋಸ್ ಅದೆಲ್ಲ ಇವರು ಕೂಡ ಏನೇನೋ ನೋಡ್ತಾ ಇದ್ರು. ಆಮೇಲೆ ಮೊಬೈಲಲ್ಲಿ ಕೂಡ ರಿವ್ಯೂ ನೋಡಿದ್ರು ಅಲ್ಲೇನೆ. ಸೊ ಅದೆಲ್ಲ ನೋಡಿ ಹಿ ವಾಸ್ ಸ್ಯಾಟಿಸ್ಫೈಡ್. ಆರ್ ಯು ಸ್ಯಾಟಿಸ್ಫೈಡ್? ಸೊ ಹಿ ವಾಸ್ ಸ್ಯಾಟಿಸ್ಫೈಡ್. ಸೊ ಫೈನಲಿ ಇದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡು, ಸೊ ಕಲರ್ ಎರಡು ಶೇಡ್ ಇತ್ತು. ಅದರಲ್ಲಿ ನಾನು ಈಗ ರನ್ನಿಂಗ್ ಈ ಶೇಡು ಅಂತ ಅಂದರು. ಸೊ ಬೇರೆ ಅಂದರೆ ಬೇರೆ ವರ್ಷನ್, ಸೇಮ್ ಮೊಬೈಲ್ ಕಂಪ್ನಿಯಲ್ಲಿ ಬೇರೆ ವರ್ಷನ್ಸಲ್ಲೂ ಈ ಶೇಡ್ ಇದೆ. ಸೊ ರನ್ನಿಂಗ್ ಇದಿದೆ ಅಂತ ತೋರಿಸಿದಾಗ ಐ ವಾಸ್ ಕ್ವೈಟ್ ಇಂಪ್ರೆಸ್ಡ್ ಬೈ ದಿಸ್. ಏನಂತಾರೆ, ಆ ಕಲರ್ ಶೇಡ್ಸ್ ಮಲ್ಟಿ ಕಲರ್ ಶೇಡ್ಸ್ ಥರ ಇತ್ತು ಬ್ಲೂ ಇದರಲ್ಲಿ. ಸೊ ನಾನು ಇದು ಬೇಕು ಅಂತ ನಾನು ತಗೊಂಡೆ. ಸೊ ಅದ್ರ ಜೊತೆಗೆ ಏನು ಕೊಟ್ಟರು, ಏನು ಅದ್ರ ಜೊತೆಗೆ 10,000 mAh ಅಂತ ಪವರ್ ಬ್ಯಾಂಕ್ ಒಂದು ರೀಕನೆಕ್ಟ್ ಬ್ರ್ಯಾಂಡ್ ಇಂದ ಒಂದು ಕೊಟ್ಟರು ಪವರ್ ಬ್ಯಾಂಕ್.
ಸೊ ಇದಕ್ಕೆ ಎಕ್ಸ್ಟ್ರಾ 199 ಏನೋ ಪೇ ಮಾಡಿದ್ದಷ್ಟೇ. ವರ್ತಾ? ವರ್ತ್ 10,000 mAh ಇಂದು. ಓಕೆ, ನಾನು ಫಸ್ಟ್ ಎಕ್ಸ್ಟ್ರಾ ಏನಾರ ಕೇಳಿದ್ರು, ಎಕ್ಸ್ಟ್ರಾ ಇದು ನಾವು ಕಾಂಪ್ಲಿಮೆಂಟ್ರಿ ಏನಿರುತ್ತೆ ಇಷ್ಟು ಬೈ ಮಾಡ್ತಿದ್ದೀವಿ ಅಂದಿಕ್ಕೆ ಅವರು ಬೇರೆ ಏನೋ ಅಂದರು. ಸೊ ನಾನು ತಿರ್ಗಾ ಇದನ್ನೇನು ತಿರ್ಗಾ ಅಮೌಂಟ್ ಜಾಸ್ತಿ ಇರ್ತಾರೆ, ತಿರ್ಗಾ ಅದನ್ನು ಪೇ ಮಾಡಬೇಕು, ಅದು ಬೇಡ ಅಂದ್ಕೊಂಡೆ. ಬಟ್ 199 ಅಂದರು. ಸೊ ವಿನಿ ಇರಲಿ, 199 ಅಲ್ವಾ ಕಾಸ್ಟ್. ಇದು 8 something ಏನೋ ಇದೆ. 800 something ಏನೋ ಇದೆ. ಇಲ್ಲಿ 1800 ಅಂತ ಮೆನ್ಷನ್ ಮಾಡೋರೆ, ಬಟ್ ಅಲ್ಲಿ 8,014 ಸೊ ಜಸ್ಟ್ 199ಗೆ ದಿಸ್ ಇಸ್ ವರ್ತ್ ಅನ್ಸುತ್ತೆ, ತಗೊಬಹುದು. ಆಮೇಲೆ ಇದು ಅಷ್ಟೇ ತುಂಬಾ ಪೋರ್ಟೇಬಲ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ವಿಡಿಯೋದಲ್ಲಿ ಇವರು ರಿವ್ಯೂ ಮಾಡ್ತಾರೆ. ಇದು ಕೂಡ ಹಾಗೆ ಮೊಬೈಲ್ ಕೂಡ ವಿನಿ ರಿವ್ಯೂ ಮಾಡ್ತಾರೆ. ಈಸ್ ವೆರಿ ಗುಡ್ ಇನ್ ಟೆಕ್ನಿಕಲ್ ಆಸ್ಪೆಕ್ಟ್. ಆ ರೀತಿ ಯೋಚನೆ ಮಾಡಿದ್ರೆ ನನಗಂತವರಲ್ಲೆಲ್ಲ ಏನು ತಲೆ ಇಲ್ಲ, ಟು ಬಿ ಫ್ರ್ಯಾಂಕ್ ಎನಫ್. ಇವ್ರು ಅದೆಲ್ಲ ತುಂಬ ಸರ್ಫ್ ಮಾಡಿ ತುಂಬ ಇನ್ ಪರ್ಟಿಕ್ಯುಲರ್ ಹಿಂಗೆ ಇರಬೇಕು, ಹಿಂಗಿದ್ರೆ ಏನೋ ಅನ್ನೋದೆಲ್ಲ ಟೆಕ್ನಿಕಲ್ ನಾಲೆಡ್ಜ್ ಇವ್ರಿಗೆ ಜಾಸ್ತಿ ಇದೆ. ಸೊ ಇವ್ರು ಅದ್ರ ಬಗ್ಗೆ ಸ್ಟಡಿ ಮಾಡಿ ಏನೇನು ಅನ್ನೋದನ್ನ ನೋಡಿ ಆಮೇಲೆ ಇದ್ರ ಬಗ್ಗೆ ಕೂಡ ಅವರು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಹೋಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಯಾರಾದರೂ ಮೊಬೈಲ್ ತೊಗೊಬೇಕು ಅನ್ನೋದು ಈಗೇನಾದ್ರು ಹುಡುಕ್ತಾ ಇದೆ ಯಾವ ಮೊಬೈಲ್ ತೊಗೊಳ್ಳೋದು ಅನ್ನೋದು. ಸೊ ನಾವು ಇದನ್ನ ರಿವ್ಯೂ ಮಾಡಿದ್ರೆ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಆಸ್ಪೆಕ್ಟಲ್ಲಿ ವಿನಿ ಮೊಬೈಲ್ನ ರಿವ್ಯೂ ಮಾಡ್ತಾರೆ. ಸೊ ಇದಾಗಿತ್ತು ಮೊಬೈಲ್ ಸರ್ಪ್ರೈಸ್ ಕತೆ. ವಿನಿ ಕೂತ್ಕೊಂಡು ಇನ್ನೂ ಎಲ್ಲ ಸ್ಪೆಸಿಫಿಕೇಶನ್ಸ್ ಏನಿತ್ತು, ಹೀಗೆ ಹೇಳಿದ್ರು, ಈ ಥರ ನಾನು ಚೆಕ್ ಮಾಡಿದೆ ಅನ್ನೋದೆಲ್ಲ ಪಪ್ಪನ ಜೊತೆ ಶೇರ್ ಮಾಡ್ತಿದ್ದಾರೆ. ನೋಡ್ಬೋದು ಅವ್ರು ಹೇಗೆ ರಿಯಾಕ್ಷನ್ ಕೊಟ್ಟರು ಅನ್ನೋದು. ಇಷ್ಟ ಆಯಿತು, ಮಮ್ಮಿಗೆ ತುಂಬ ಇಷ್ಟ ಆಯಿತು, ಕಲರ್ ತುಂಬ ಇಷ್ಟ ಆಯಿತು. ಸೊ ಇವಾಗ ನಾವು ಮಸಾಲೆ ಪುರಿ ತಂದಿದ್ದೀವಿ ಅಲ್ಲ, ಅದನ್ನು ಟೇಸ್ಟ್ ಮಾಡಬೇಕು, ನೋಡಬೇಕೀಗ ಹೇಗಿದೆ ಅನ್ನೋದು. ಸೊ ನಾವು ಮಸಾಲೆ ಪುರಿ ತಂದಿರೋದು ಆಗಲೇ ಹೇಳಿದಾಗೆ ಮಹಾಲಕ್ಷ್ಮಿ ಚಾಟ್ ಸೆಂಟರಿಂದ BH ರೋಡಲ್ಲಿದೆ ಅಲ್ಲ ಅಲ್ಲಿ. ಸೊ ಪ್ಯಾಕಿಂಗ್ ಕೂಡ ನೀಟಾಗಿತ್ತು. ನಾವು ಯೂಶ್ವಲಿ ಪಾನಿಪುರಿ ಮಸಾಲೆ ಪುರಿದು ಏನಾದ್ರು ಪಾರ್ಸೆಲ್ ತರ್ತೀವಿ ಅಂದರೆ ಪ್ಯಾಕಿಂಗ್ ತುಂಬ ಬೇರೆ ರೀತಿಯೇ ಇರುತ್ತೆ, ಕವರ್ಸಲ್ಲೆಲ್ಲ ಹಾಕಿರ್ತಾರೆ, ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಬಟ್ ಇಲ್ಲಿ ಮಸಾಲನೆಲ್ಲ ಕಂಟೈನರಲ್ಲಿ ಕೊಟ್ಟಿದ್ರು, ಹಾಗೆ ಪೂರಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇದರಲ್ಲಿ ಎಕ್ಸ್ಟ್ರಾ ಏನೇನಂದರೆ ಕಾಬೂಲ್ ಕಡಲೆ ಎಲ್ಲ ಹಾಕಿದ್ದಾರೆ. ಬೇರೆ ಹೊರಗಡೆ ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿದೆ. ಅದು ನಾವು ಅಲ್ಲೇ ತಿಂತಿರೋದಲ್ಲ, ಇದು ಪಾರ್ಸಲ್ ತಂದಿರೋದು ಬೇರೆ. ನಾವು ಇಷ್ಟ ಆಯ್ತಾ? ತುಂಬ ಇಷ್ಟ ಆಗಿದೆ. ನಾನು ಪ್ಲೇಟಿಗೆ ಸರ್ವ್ ಮಾಡಬೇಕಾದ್ರೆ ಅಂದ್ಕೊಂಡೆ ಏನೋ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಪಾರ್ಸಲ್ ತಂದಾಗ ನಮಗೆ ಈ ಮಟ್ಟಿಗೆ ಇರಬೇಕಲ್ಲ, ಟೇಸ್ಟ್ ಚೇಂಜ್ ಆಗೋಗ್ಬಿಡುತ್ತೆ ತಣ್ಣಗಾದ್ಮೇಲಲ್ವಾ. ಸೊ ನಾನು ಕೂಡ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಟೇಸ್ಟ್ ತಣ್ಣಗಾದ್ಮೇಲೂ ಟೇಸ್ಟ್ ಸೇಮ್ ಇತ್ತು. ಸೊ ಟ್ರೈ ಮಾಡಿಲ್ಲ ಅಂದರೆ ಮಹಾಲಕ್ಷ್ಮಿ ಚಾಟ್ ಸೆಂಟರಿಂದ ಚಾಟ್ಸ್ನ ಇನ್ನೂ ವೆರೈಟಿ ಆಫ್ ಚಾಟ್ಸ್ ಅವರಲ್ಲಿ ಅವೈಲೇಬಲ್ ಇದೆ, ಟ್ರೈ ಮಾಡ್ಬೋದು. ಸೊ ಇದೇ ನಮ್ಮ ಡಿನ್ನರ್ ಕೂಡ ಆಗಿತ್ತು. ಆಲ್ರೆಡಿ ಒನ್ಸ್ ನಾವಲ್ಲಿ ಸೇವ್ ಪುರಿ ಕೂಡ ತಿಂದ್ಕೊಂಡು ಬಂದಿದ್ವಲ್ಲ, ಸೊ ಹೊಟ್ಟೆನಷ್ಟು ಹಶು ಆಗಿರಲಿಲ್ಲ, ಬಟ್ ಸ್ಟಿಲ್ ಇದನ್ನು ತಿಂದು ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಅನ್ನೋದನ್ನು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.